नाट्य से करा ओंकार देकर तांबदिक बसंतरा तकिटा 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 वीरभद्रलीने महाकाय रुद्रलीने वीरभद्रलीने महाकाय रुद्रलीने शिक्षिसुवा रक्षिसुवा महागुरुलीने शिक्षिसुवा रक्षिसुवा महागुरुलीने ಬಯಕೆ ತರುವ ಭಾಗ್ಯ ಕೊಡುವ ಕಾಮಧೇನುವೆ ಮಹಾದೇವ ಬಯಕೆ ತರುವ ಭಾಗ್ಯ ಕೊಡುವ ಕಾಮಧೇನುವೆ ಸಕಲ ಚರಗಳಲ್ಲೂ ಮಹಾಪ್ರಾಣ ಲೀಲೆ ಸಕಲ ಚರಗಳಲ್ಲೂ ಮಹಾಪ್ರಾಣ ಲೀಲೆ ತಕಿಟ 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 ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೂ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಶಿವನೇ ತನ್ನ ಜಾಮಾತನೆಂದು ಭೃಗುವಿನೊಡನೆ ಅಟ್ಟಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳು ಶಿವಸತ್ರಯಾಗವನ್ನು ಮಾಡಿ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಲು ಅನುಮಾನಿಸುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ ನಾರಾಯಣನು ಶಂಕರನನ್ನು ಸರವಣ ತೀರದಲ್ಲಿ ನಡೆಯುತ್ತಿರುವ ಶಿವಸತ್ರಯಾಗಕ್ಕೆ ಕರೆದುಕೊಂಡು ಹೋಗುವಾಗ ಭೃಗು ಋಷಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷಿಣಕ್ಕಿಂತ 1000 ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳೆಂದು ಮೆರೆಯುತ್ತಿರುವನು. ಇರಲಿ, ಇದರಿಂದ ಮುಂದೇನಾಗುವುದೋ ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ ಷಡುಚಲನು ನೀನೆ ಭಕ್ತ ವತ್ಸಲನು ನೀನೆ ಷಡುಚಲನು ನೀನೆ ಭಕ್ತ ವತ್ಸಲನು ನೀನೆ ಭಾಗ್ಯ ತರುವ ಕಾಮಧೇನುವೆ ಬಯಕೆ ತರುವ ಭಾಗ್ಯ ಕೊಡುವ ಕಾಮಧೇನುವೆ ಸಕಲ ಚರಗಳಲ್ಲೂ ಮಹಾಪ್ರಾಣ ನೀನೆ ಸಕಲ ಚರಗಳಲ್ಲೂ ಮಹಾಪ್ರಾಣ ನೀನೆ ತಕಿಟ 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 ಮನುಮುನಿಯ ಆಶ್ರಮವಿದೇನಿ ಮಹದಾಚಾರ್ಯ ತೋರ್ಪುದು ಮನುಮುನಿಯ ಆಶ್ರಮವಿದೇನಿ ಮಹದಾಚಾರ್ಯ ತೋರ್ಪುದು ಮಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಂಬುದು ಮಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಂಬುದು ಚಂದಿರನಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಚಂದಿರ ಅಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಏನಿ ಮಹದಾಶ್ಚರ್ಯ ತೋರ್ಪುದು ಮನುಮುನಿಯ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರ್ಪುದು ಕಣ್ಣನೆ ಬೀಸುವ ತಂಗಾಳಿಯು ಉಷ್ಣಾಕಾರದಿ ಬೀಸುತ್ತಲಿಹದು
ಮನುಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪುದು ಮಹದಾಶ್ಚರ್ಯ ತೋರ್ಪುದು ಮಹದಾಶ್ಚರ್ಯ ತೋರ್ಪುದು. ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದಮಾರುತನು ಇಂದಿನ ದಿವಸ ಉಷ್ಣಾಕಾರದಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದಿರಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿದೆ. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ಮೃಗದೇವನಿಗೆ ನಮಸ್ಕರಿಸುವೆನು. ಬಾ ವಸುಂಧರ ಬಾ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವು ತೋರುತ್ತಿದೆ. ಮೃಗದೇವ, ಜನನಿಯ ದಾಸವನ್ನು ಬಿಡಿಸುವುದಕ್ಕಾಗಿ ಒಂದು ಅಮೃತ ಕಳಸವನ್ನು ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ನನಗಾಯಿತು ಈ ದಿವಸ. ವಸುಂಧರ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಮಹಾತ್ಮನೇ, ನಾನು ಸತ್ರೆಯಾಗದ ಮೂತ್ಸವಕ್ಕೆ ಹೋಗುವ ಅದನ್ನು ಮಕ್ಕಳವಾಟವೆಂದು ಭಾವಿಸಿದೆಯಾ? ವಸುಂಧರ, ತಿಳಿದಿದ್ದರೂ ಇರಬಹುದು. ಮಕ್ಕಳು ಕಟ್ಟಾಡುವ ಕಟ್ಟಳೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಲುವೆಯನ್ನು ಹಾರಲು ಅಸಾಧ್ಯವಾದವನು ಗಗನಕ್ಕೆ ಹಾರಲು ಹಂಬಲಿಸದಂತಾಯಿತು ದೇವತೆಗಳ ಮನೋವ್ರತ. ಮೃಗದೇವ, ಜಗದೇಶ್ವರನು ಶಂಕರನೇ ಸತ್ರೆ ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಿದೆಯಾ? ಪರಶಿವನ ಕರುಣೆಗೆ ಪಾತ್ರನಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶಿ ರೂಪಿನಲ್ಲಿ ನೋಡಬೇಕಾದ ವಿಷಯವೇನಿದೆ? ಅದು ತಮ್ಮಿಂದಲೇ ತಿಳಿಯದು. ಈಶ್ವರನು ಪರದೇಶಿ ಆದರೆಂದರೆ ಅವನಿಗೆ ಮನ್ನಣೆ ಸಿಗುತ್ತಿರುವುದು. ಪರದೇಶಿಗೆ ರೂಪಿಲ್ಲ, ಕರ್ಣ ಮರಣಾದಿಯಿಂದ ಭಯವಿಲ್ಲ. ಪರಮೇಶಿಯು ಪರಮಾತ್ಮನಾಗೆ ಕಾಣುವೆನು. ವಸುಂಧರ, ವಸುಂಧರ, ಇರುವೆಯ ಕಣ್ಣಿಗೆ ಸಾಸುವೆ ಕೊಡದಾದಂತೆ ಗೋಷ್ಪಾಶದ ಕೀಲಾಚೀಲವು ಪಿಪೀಲಕದ ಕಣ್ಣಿಗೆ ಮಹಾ ಸಮುದ್ರವಿದ್ದಂತೆ ನಿನಗೆ ಮಹಾತ್ಮನ ಹೊರತು ನನಗಲ್ಲ. ಹಾಗಂದ ಬೇಡ. ವಸದಲ್ಲಿ ವಿಕ್ಸು, ರಸದಲ್ಲಿ ವಿಷ. ಆಲಾಲ ಎಂಬ ಹೆಸರಾಂತ ಪರಮಾತ್ಮನನ್ನು ನಿರಾಕರಿಸಬಾರದು. ನಾನು ಹೋಗುವೆನು. ಹೊರಡು. ಸತ್ರಯಾಗ ದೇವತೆಗಳು ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮ್ಯಕ್ಕೆ ಕಣ್ಣೊಂದು ತಲೆ ಎರಡು ಎಂಬಂತೆ ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಧರಿಸಿರುವನ ಆ ವೈದಿಕನಾದ ಬ್ರಹ್ಮನು ಶೆಲೆಯ ಮರೆಯಲ್ಲಿ ಶೇಲಾಂಗನೆಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದ ಮಲಗಿರುವನ ವಿಷ್ಣು. ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಸತ್ರಯಾಗದಲ್ಲಿ ಭಾಗವಹಿಸೋರು ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಕ್ಕ ಥೈ ತಕ್ಕ ಥೈ ತಕ್ಕ ಥೈ ಎಂದು ಕೂತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಅಗ್ರ ಪೂಜೆಗೆ ಕರೆದುಕೊಂಡು ಬರುವರು. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸಮಾನನು. ಅದರಲ್ಲಿಯೂ ಹೆಚ್ಚಿನ ಅಧಿಕಾರವು ನನಗೆ ಇದೆ. ವಿಷ್ಣುವನ್ನು ವಿವೇಚಿಸಿ ನೋಡಿದರೆ ಎರಡನೇ ಮೂರ್ತಿಯಾಗುವನು ಬ್ರಹ್ಮನೊಬ್ಬ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮರೇ ನನಗೆ ಮೊದಲಾದ ಶಿಷ್ಯರು. ದಕ್ಷನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಹೋದರಾಯಿತು. ಬೇಕು, ನನ್ನ ಮನಸ್ಸು ತುಂಬಾ ಚಂಚಲಗೊಳ್ಳುತ್ತಿದೆಯಲ್ಲ. ಸ್ವಲ್ಪ ಸಮಯ ಈ ಶಿಲಾಕಲ್ಪದ ಮೇಲೆ ಮಲಗಿ ವಿಶ್ರಮಿಸಿಕೊಳ್ಳುತ್ತೇನೆ.
ರಜತಾದ್ರಿವಾಸ ರಮ್ಯ ಕಾಂಬೋದ ಭೃಗುನಂದನವು ರಜತಾದ್ರಿವಾಸ ರಮ್ಯ ಕಾಂಬೋದ ಭೃಗುನಂದನವು ಭದ್ರ ಪೂಜಾ ಹರನೆ ಪಾರೆ ಭದ್ರ ಪೂಜಾ ಹರನೆ ಪಾರೆ ಭದ್ರ ಪೂಜಾ ಹರನೆ ಪಾರೆ ಭದ್ರ ಪೂಜಾ ಹರನೆ ಪಾರೆ ಸುಗುಮೌನಿ ಗರ್ವನಿಗೆ ತೋರ್ಪದೆ ರಜತಾದ್ರಿವಾಸ ರಮ್ಯ ಕಾಂಬೋದ ಭೃಗುನಂದನವು ಭೃಗುಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ಭೃಗುಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ಭೃಗು ಮೌನಿ ಗರ್ಭನಿಗೆ ತೋರ್ಪುದಿಂತು ಭೃಗು ಮೌನಿ ಗರ್ಭನಿಗೆ ತೋರ್ಪುದಿಂತು ಭೃಗು ಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ನಿಜ ಯೋಗ ಭಾಗ್ಯ ನಾಗಭೂಷಣನೆಯಾದ ಭಾಗ್ಯವಾಂ ಕರುಣಿಸನೆ ನಿಜ ಯೋಗ ಭಾಗ್ಯ ನಾಗಭೂಷಣನೆಯಾದ ಭಾಗ್ಯವಾಂ ಕರುಣಿಸನೆ ಶೃಂಗಧರ ಶೃಂಗಿವರ ರಂಗಧರ ರಂಗಧರ ಶೃಂಗಧರ ಶೃಂಗಿವರ ರಂಗಧರ ರಂಗಧರ ಶೃಂಗಧರ ಶೃಂಗಿವರ ರಂಗಧರ ರಂಗಧರ ಶೃಂಗಧರ ಶೃಂಗಿವರ ರಂಗಧರ ರಂಗಧರ ರಜತಾದ್ರಿವಾಸ ರಮ್ಯ ಕಾಂಬುದ ಭೃಗುನಂದನವು ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಚಕ್ರಧರ ಭಕ್ತಿವರ ಶಕ್ತಿವರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಕರ ಯುಕ್ತಿವರ ಚಕ್ರಧರ ಶಕ್ತಿಕರ ಭಕ್ತಿವರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಕರ ಯುಕ್ತಿವರ ಭೃಗು ಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಅಲ್ಲಿ ನೋಡು ಕ್ಷೀರಸಾಗರನೇ, ಈ ವನ ಮಧ್ಯದ ದಟ್ಟವಾದ ಮರದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನವನ್ನು ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿದೆ. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ಮಿಂದು ಈ ಜಾಡಿದ ತನು ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ಕಿರುನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವದೇವ, ಪ್ರಪಂಚದಲ್ಲಿ ನಿನಗೆ ತಿಳಿಯದ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹರ್ಷಿಯೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ಅದೆಷ್ಟು ಗರ್ವದಿಂದ ಮಲಗಿರುವನ ಭೃಗುದೇವ.
ಹೇಗಾದರೂ ಆಗಲಿ ಎಚ್ಚರಿಸುವೆನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗುದೇವನು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇವನು. ಅದಿರಲಿ, ಆ ಶಿಲಾಕಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ ಯಾರು? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ, ಪರಮಾತ್ಮನಾರು ಪರಶಿವನಾರು, ನೀವೀರ್ವರು ಇನ್ನೂ ಚಿಕ್ಕವರು. ಇದಾವ ವಿಷಯವೂ ನಿಮಗೆ ತಿಳಿಯದು. ಅದಿರಲಿ, ಬಹು ಸಂತೋಷದಿಂದ ಎತ್ತ ಹೋಗುತ್ತಾ ಬಂದು ಇಲ್ಲಿರುವಿರಿ. ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರಯಾಗವನ್ನು ಮಾಡುತ್ತಿರುವುದು. ಆ ಯಾಗದ ಅಗ್ರ ಪೂಜಾ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ಭವೇ ಸೇರದಿರುವ ಗೌರಿಪತಿಯೊಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನು ಉಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಪ್ರಗೋವರ ನಿನ್ನಯ ರಘುತರ ಚರಣವು ಕಾಣುತ್ತಲಿರುವುದು ರಾಜದಲ್ಲಿ. ಪ್ರಗೋವರ ನಿನ್ನಯ ರಘುತರ ಚರಣವು ಕಾಣುತ್ತಲಿರುವುದು ರಾಜದಲ್ಲಿ. ರಾಜಸ ಗುಣವರ ನೋಡು ಜನಾರ್ದನ, ರಾಜಸ ಗುಣವರ ನೋಡು ಜನಾರ್ದನ, ರಾಜಾಜಿ ತಳೆಯೋ ರಾಜಿಪುರು. ಚರಣದ ನಯನವು ಮೆರೆಯುತ್ತಲಿರುವುದು. ಚರಣದ ನಯನವು ಮೆರೆಯುತ್ತಲಿರುವುದು. ರವಿವರ ತೇಜದಿ ತವ ಚರಣ. ರಘುವರ ನಿನ್ನಯ ರಘುವರ ಚರಣವು ಕಾಣುತ್ತಲಿರುವುದು ರಾಜದಲ್ಲಿ. ರಾಜಸ ತಮಸ ಸಾತ್ವಿಕ ತಾಣದೆ, ರಾಜಸ ತಮಸ ಸಾತ್ವಿಕ ತಾಣದೆ, ಚಂದ್ರದ ನೇತ್ರಗೆ ನೇತ್ರಾದಿ. ಚಂದ್ರದ ನೇತ್ರಕ್ಕೆ ನೇತ್ರಾದಿ. ರಾಜಸ ಗುಣವರ ನೋಡು ಜನಾರ್ದನ, ರಾಜಸ ಕಳೆಯೋ ರಾಜಿಪುರು. ಬಹಳ ಸಂತೋಷವಾಯಿತು, ಮೆಚ್ಚಿದೆ ನಿನ್ನ ವಿವೇಕಕ್ಕೆ. ಲಕ್ಷ್ಮೀಶ, ನೀ ಕಂಡೆ ನನ್ನ ಅಗ್ನಿ ರಾಜಾಸದ ನೇತ್ರವನ್ನು ಪಾದದಲ್ಲಿ. ಪರಶಿವನ ಅಣೆಗಣ್ಣಿಗಿಂತಲೂ ಪರಮ ಪವಿತ್ರವಾದ ನನ್ನ ಪಾದಾಂಗುಲಿಕೆಯನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿರುವೆ? ನಿನ್ನೊಡನೆ ಮೌನವಲ್ಲದೆ ಮಾತೇನು ಭೃಗುಋಷಿಯೇ? ಹಾಗಾದರೆ ನೀನು ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹು ಜಾಣನೋ? ನನ್ನೊಡನೆ ಕುಳಿತು ಮಾತನಾಡುತ್ತಿರುವ ಜನಾರ್ದನ ನಾನು ವಿವೇಕರಹಿತರೋ? ಅದನ್ನು ನೀನೇ ವಿವೇಚಿಸಬೇಕು ಭೃಗುಋಷಿಯೇ. ಕೇಳು, ಕಾಡಿನ ಮಧ್ಯದಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಹುತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸದ ಗುಣವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲುದೆ. ಮಹಾತ್ಮ ಭೃಗುಋಷಿ ಎಂಬ ನಿನ್ನ
ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು. ಅರುವಿನಲ್ಲಿ ನೀ ನೋಡು ಅರನಗಳೇ ಕಾಡುವುದು. ಅರುವಿನಲ್ಲಿ ನೀ ನೋಡು ಅರನಗಳೇ ಕಾಡುವುದು. ಮರೆವೇದು ರಾಜಸವು ವರಮುನಿಯೇ ಬಿಡು ಮನದಿ. ಭೃಗುದೇವ, ಅರಿವು ಮರೆವುಗಳೆಲ್ಲ ಅರಿತು ಜ್ಞಾನದಿ ಮುನಿಯೇ. ಅರಿವು ಮರೆವುಗಳೆಲ್ಲ ಅರಿತು ಜ್ಞಾನದಿ ಮುನಿಯೇ. ತೆರೆದು ನೋಡುತ್ತ ಮನವ ದುರಿತವನು ಬಿಡು ನೀನು. ತೆರೆದು ನೋಡುತ್ತ ಮನವ ದುರಿತವನು ಬಿಡು ನೀನು. ಅರುವಿನಲ್ಲಿ ನೀ ನೋಡು ಹರನಗಳೇ ಕಾಡುವುದು. ಮರೆವೇದು ರಾಜಸವು ವರಮುನಿಯೇ ಬಿಡು ಮನದಿ. ಕಣ್ತೆರೆದು ನೀ ನೋಡು, ನಿನ್ನಾತ್ಮದಲ್ಲಿರುವ ಆತ್ಮನಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರಭಾಗಿ ಸುಖಿಯಾಗಿರು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಏನು ಆ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸೋ ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವರಾ? ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಕಳಚಿ ಬೀಳುವುದಿಲ್ಲ. ಹೊರಡುವೆನು ನಾನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಭೃಗು ಋಷಿಗೆ. ಸಾಕು, ಬಾಯಿ ಮುಚ್ಚು. ಅಮ್ಮ! ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ನಾನು ಮುನಿಗೆ ವಂಚನೆ ಮಾಡಿಲ್ಲ. ನಾನಲ್ಲವೇ ಮುನಿಗಳೆಲ್ಲ ಅಗ್ರಸ್ಥಾನ ವಹಿಸಿ. ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಸದಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದಡದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗುಲಿ ನೇತ್ರವನ್ನೇಕೆ ಕಿತ್ತೆಸೆದೆಯೋ? ಇದೆಯೋ ನೀನು ಕಲಿತ ಮಹತ್ತರವಾದ ಮೋಸ. ಮೋಸವಲ್ಲ, ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಭೃಗುದೇವ, ಈ ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಎಂಬಲಿಸುವೆ? ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೋ ಪ್ರಾಯಶ್ಚಿತ್ತ. ವಿಘಾತ, ಮುನಿಯ ವಂಚನೆಯನ್ನು ಮಾಡಿದ ದ್ರೋಹಿ. ಯಾವ ಮಹತ್ವ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು ಒಂದು ಉಗ್ರವಾದ ಧರ್ಮವನ್ನು ಅನುಸರಿಸುತ್ತಿರುವನೋ ಅಂತಹ ಈ ಭೃಗುದೇವನ ಕೋಪಾಗ್ನಿ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಅವಿರ್ಭಾಗ. ನೀಲಮೇಘ ಶ್ಯಾಮನಾಗಿ ಅಷ್ಟವಸುಗಳಿಗೆ ದೇವನಾಗಿ ಅಷ್ಟಮಹಾಲಕ್ಷ್ಮಿಯಿಂದ ಪರಿಶೋಭಿಸುತ್ತಿರುವ ನೀನು ಭೂಲೋಕದ ದಶ ಯೋನಿಗಳಲ್ಲಿ ಜನ್ಮವಿತ್ತು. ಇದೇ ಈ ಭೃಗುದೇವನ ಅನೇಕ ವರ್ಷಗಳ ಅತ್ಯಗೃತವಾದ ಘೋರವಾದ ಶಾಪ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕರಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಆದ್ದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಜನಾರ್ದನ, ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ. ಜನಾರ್ದನ, ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ. ಧನುಜಾರಿನ ನಿನ್ನ ಮನವನ್ನು ಬಂಧಿಸುವೆ. ಜನಾರ್ದನ, ಧನುಜಾರಿನ ನಿನ್ನ ಮನವನ್ನು ಬಂಧಿಸು. ಸಂಧಾನದಿ ನೀನು ಕೆತ್ತೆಸದ ನೇತ್ರವನು. ಸಂಧಾನದಿ ನೀನು ಕೆತ್ತೆಸದ ನೇತ್ರವನು. ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ ಮಹಿಳದಲ್ಲಿ ಧಿಕ್ಕಾರತನು ಜಾಂತಕ.
ಗಂಗಾ ಮಕುಟ ಸಸಿಲಲಾಟ ಶೋಭಿತ ಏ ಮಕುಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಏ ಮಕುಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಸುಂದರ ಶಿವ ಶಂಕರ ಉಪಾಸಾಗರ ಗುಣಗಂಭೀರ ಉಪಾಸಾಗರ ಗಣಗಂಭೀರ ಪಾರವಾರ ಶಂಕರ ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಏ ಮಕುಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಸತ್ರಾಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗು ಋಷಿಯನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋದರು. ಹತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಹು ಸಂಭ್ರಮದಿಂದ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಲು ಸೇರಿರುವರು. ಅಲ್ಲದೆ ಅದು ಅಲ್ಲದೆ ಅಲ್ಲಿಗೆ ದಕ್ಷ ಬ್ರಹ್ಮನಿಗೂ ಬರುವ ಅಧಿಕಾರ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಟ್ಟರೆ ದಕ್ಷ ಬ್ರಹ್ಮನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಅದೋ ಶಿವಭಕ್ತ ಶಿಖಾಮಣಿಯಾದ ದದೀಚಿ ಋಷಿಯು ಇತ್ತಲೇ ಬರುತ್ತಿರುವರು. ನಾರದರಿಗೆ ನಮಸ್ಕರಿಸುವರು. ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ ಹೊಟುದೇವ, ಬ್ರಹ್ಮಾಂಡವನ್ನೇ ಒಳಗೊಂಡಿರುವ ಆ ಚಿತ್ರರೂಪನಾದ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿಯೂ ವ್ಯಾಪಿಸಿರುವಾಗ ಸುಖವಲ್ಲದೆ ಮತ್ತೇನು ದೇವ? ದದೀಚಿ ದೇವ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನೀವಲ್ಲವೇ ಮೊದಲಿಗರು. ನೀನಿಲ್ಲದ ಸ್ಥಳದಲ್ಲಿ ಆ ಶಿವನಿಲ್ಲ, ಆ ಶಿವ ಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗ ಸ್ವರೂಪವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ? ಅದರಲ್ಲಿ ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿ, ಸೂರ್ಯ ಅಸ್ತಮಯದ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದರಿ ಆರಿದಂತೆ ಈ ಸೂರ್ಯಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಆ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶ್ರವಣ ತೀರದಲ್ಲಿ ಸೇರುತ್ತಿರುವರು. ನಾನು ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ಹೋಗುತ್ತಿರುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸುತ್ತಿರುವ ಆ ಶಿವಸತ್ರೆಯಾಗುವನ್ನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಬರುವೆನು. ಮಹಾದೇವ ಮಹಾದೇವ. ಪಶುಪತಿ ಸ ನಟ ಜನ ಪರಿಪಾಲಕ. ಪಶುಪತಿ ಸ ನಟ ಜನ ಪರಿಪಾಲಕ. ರೋಗರಹಿತ ಸೇವಯೇಕ ಪರಮ ಭಕ್ತ ಪಾಲಕ. ಲೋಕರಹಿತ ಸೇವಯೇಕ ಪರಮ ಭಕ್ತ ಪಾಲಕ. ತ್ರಿಭುವನ ಪರಿಪಾಲಕ, ತ್ರಿಪುರಾಸುರ ಅಂತಕ. ತ್ರಿಭುವನ ಪರಿಪಾಲಕ, ತ್ರಿಪುರಾಸುರ ಅಂತಕ. ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಡಲ ತಲಧಾರಕ. ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಡಲ ತಲಧಾರಕ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ. ಹೇ ಮಕುಟ ತಟ ನಿವಾಸ ದಿಟನಟವರ ಪಂಡಿತ. ಜಟಾಜೂಟ. ಮಹಾದೇವ ಮಹಾದೇವ.
ನಾರದರ ಲೀಲೆಯೇ ಲೀಲೆ. ಸಂಸಾರದ ಚಕ್ರದ ಅಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮಿಟ್ಟಿ ಪರಿಶೋಭಿಸುವ ಸುಗಂಧದಂತೆ ರಾಗ ಮೋಹಾದಿಗಳನ್ನು ದೂರ ಮಾಡಿ ಶಿವಭಕ್ತಿಯ ಮಾರ್ಗವನ್ನು ಶರೀರದ ಮಧ್ಯ ಬೆಳಗುತ್ತಾ ಸಂಚರಿಸುವನು ಅವನಲ್ಲಿವೆ. ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಪಡಿಸುವ ಆ ಬ್ರಹ್ಮಚಾರಿ ಅವನಿಲ್ಲದೆ ಅವನಿಂದ ಪರಿಶೋಭಿಸಲ್ಪಡುವ ಆ ಕ್ಷತ್ರಿಯಾಗದ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವನು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ಮರೆಯದಿರೋ, ನಾನು ನನ್ನದು ಎನ್ನದಿರೋ. ಅನ್ನದಾನವ ಮರೆಯದಿರೋ, ನಾನು ನನ್ನದು ಎನ್ನದಿರೋ. ಉನ್ನತಿ ಸಾಧಿಸಿ ಅಗಲಿರುಳು, ದೀನಾನಾಥನ ಮರೆಯದಿರೋ. ಉನ್ನತಿ ಸಾಧಿಸಿ ಅಗಲಿರುಳು, ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ್ಯ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಣದೆ ಇಳೆಯೊಳಗೆ. ಭೋಗ್ಯ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಣದೆ ಇಳೆಯೊಳಗೆ. ಕಾಯಕ ಮಾಡುತ್ತ ಎಂದೆಂದೋ ಆತ್ಮಾನಂದ ಸವಿಯುತ್ತಿರೋ. ಕಾಯಕ ಮಾಡುತ್ತ ಎಂದೆಂದೋ ಆತ್ಮಾನಂದ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮಹಾದೇವ ಮಹಾದೇವ ಶರಣ ಆಪತಿ ಶರವಣ ದೇವ ದಯದೋ ಓಂಕಾರ ರೂಪನ ಶರಣ. ಶರಣ ಸದನ ಶಂಕರ ರೂಪನ. ಶರಣ ಸದನ ಶಂಕರ ರೂಪನ. ಜಗದಿ ಭಕ್ತದೊಳು ಕೃಪೆಯನು ತೋರು. ಜಗದಿ ಭಕ್ತದೊಳು ಕೃಪೆಯನು ತೋರು. ಶರಣ ಆಪತಿ ಶರವಣ ದೇವ ದಯ ತೋರು. ಓಂಕಾರ ರೂಪನ ಶರಣ. ಮಹಾದೇವ ಮಹಾದೇವ ಸಪ್ತ ದೀಪಗಳಿವು ಒಡೆಯನಾಗಬೇಕೆಂದ ಅಹಂಕಾರದಿಂದ ಬೆರೆತಿದ್ದದ್ದು. ನಾನೇ ದಕ್ಷ ಕ್ಷತ್ರ ಆಗಕ್ಕೆ ಅಧಿಪತಿ ಆಗಬೇಕೆಂದಿದ್ದ ದಕ್ಷ ಗರ್ಭಭಂಗವಾಯಿತು.
ಪರಮೇಶ್ವರನ ಕುಪಿತ ಮೇಲೆ ದಕ್ಷ ಬ್ರಹ್ಮನು ಮುಂದೆ ನಾನು ದುರ್ಯೋಚನೆ ಮಾಡುವನು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವನು. ಮಹಾದೇವ ಮಹಾದೇವ ಶರಣರ ರೂಪ ಸಡಕಳ ವಾಸ ಶರಣರ ರೂಪ ಸಡಕಳ ವಾಸ ಶರಣೆಂದೆನಿಸುವ ಸುತರನು ನೋಡು ಶರಣೆಂದೆನಿಸುವ ಸುತರನು ನೋಡು ಶಿವಪಾದವರ ಶರಣರ ಪೂಜಿತ ಶಿವಪಾದವರ ಶರಣರ ಪೂಜಿತ ಲಿಂಗರ ಚಲುತ ಮೈ ಮರ ದೇವ ಲಿಂಗರ ಚಲುತ ಮೈ ಮರ ದೇವ ಶರಣ ಆಪದಿ ಶರವಣ ದೇವ ದಯ ತೋರೋ ಓಂಕಾರ ರೂಪ ಶರಣ ಮಹಾದೇವ ಮಹಾದೇವ ವಿವೇಕಿಸ ದಕ್ಷ ಬ್ರಹ್ಮ ವಿವೇಕ ಬ್ರಹ್ಮ ಹಿರಿದಾದ ಮುಟುಬೀಜ ವಿಶಾಲವಾದ ಮಸ್ತಕದ ಮೇಲೆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿ ನೀನೇ ಪುಣ್ಯದ. ಪರಮೇಶಿಯೇ ಜಾಲಬ್ರಹ್ಮ, ನಾನು ಬರ್ತೇನೆ ನಿನ್ನೊಡನೆ ಹೇಳಿರಲಿಲ್ಲವೇ? ಸದಾ ಮಲನೆ ದಕ್ಷಾಪತಿ ಸದಾ ಸುಶೀಲ ಸದಾ ಮಲನೆ ದಕ್ಷಾಪತಿ ಸದಾ ಮಲನೆ ದಕ್ಷಾಪತಿ ಸದಾ ಸುಶೀಲ ವಿಲೋಲ ಸದಾ ಮಲನೆ ದಕ್ಷಾಪತಿ ಇದರಂತರವನು ಮುದದಿಂದ ಪೇಳ್ವೆ ಇದರಂತರವನು ಮುದದಿಂದ ಪೇಳ್ವೆ ಸತ್ಫಲರ ತೆಗೆದೆ ರದ್ರುಜಯ ಸತ್ಫಲರ ತೆಗೆದೆ ರದ್ರುಜಯ ಪೇಳ್ವೆ ಸದಾ ಮಲನೆ ದತ್ತಾಪತಿ ಸದಾ ಸುಶೀಲ ಲೀಲೋಲ ಸದಾ ಮಲನೆ ದತ್ತಾಪತಿ ಸದಾ ಮಲನೆ ದತ್ತಾಪತಿ ಸದಾ ಮಲನೆ ದತ್ತಾಪತಿ. ಹೇಳಿದರು ನಿಮ್ಮ ಮಾತನ್ನು ದೇವತೆಗಳ ಸಮ್ಮೇಳನದಲ್ಲಿ, ಆದರೂ ಕಾರ್ಯವು ಮುಂಚಿತು. ಏನು ಈ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆಯೇ? ಸಂಶಯವೇನು ದಕ್ಷ ಬ್ರಹ್ಮ? ಏನು ಹೇಳಿದೆ ಸದ್ಯರ ವಂಚಕ? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತನಾಗು ದಕ್ಷ ಬ್ರಹ್ಮ, ಶಾಂತಿಯನ್ನು ನೆಲೆಸಿರುವ ಮುಂಗಡೆ ನಿನ್ನ ದಿಟ್ಟತನವೇ? ಪರಮೇಶ್ವೇ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ನೀನೊಬ್ಬ ಹಿರಿಯವನೆಂದು ಸುಮ್ಮನಿರಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ಗುರುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಇದಕ್ಕಾಗಿ ಮಾತನಾಡುತ್ತಿರುವೆ. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಹೇಳುತ್ತಿರುವರ ಆ ಗೊಡ್ಡು ಗುರುವನನ್ನು, ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು ಅವನೆಲ್ಲಿ ಆ ಸದಾಶಿವನು? ಅದೋ ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾಧರನು ಬಸಿತಾಂಗ ಭೂಷಿತನು ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾ ಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ ದಕ್ಷ ಬ್ರಹ್ಮನ ಜಾಮಾತ ಎಲ್ಲರೂ
ಎದ್ದು ನಿಂತು ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿದ್ದ? ದಕ್ಷ ಬ್ರಹ್ಮ, ಅದೊಂದು ಅಳಿಯ ಮಾವಂದಿರ ಮೌನ ಭಾವ. ಅಳಿಯ ಮಾವಂದಿರ ಮೌನವ? ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನೋ ಅಥವಾ ಸುರವೇಷಧಾರಿಯಾದ ಮೂಕುಮಾರಿ? ಮಾರಿಯಂತೆ ಮುರಿ ಮುರಿದು ಮೊರದೇಳುವ ಮನವನ್ನು ಬಂಧಿಸಿ ಮಹಾದೇವನಲ್ಲಿ ಭಕ್ತಿಯಿಂದ ಮಾಡಬಿಡಬೇಕು ಅಂತೆ. ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯಲಾರದು. ಏನು ಹೇಳಿದ ಸದ್ಯರ ವಂಚಕ, ನಿನಗಾದ ಪ್ರಾಯಶ್ಚಿತ್ತವನ್ನು ಜ್ಞಾಪಕದಲ್ಲಿಡು. ಇಲ್ಲವಾದರೆ ನಿನ್ನ ಮುಂಗಡೆ ಪರಮೇಶ್ವರಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸಬೇಕಾಗುವುದು. ಬುಡನಳು ಕಡುತ್ತರ ಬುಡ ವೈರವ, ಬುಡನಳು ಕಡುತ್ತರ ಬುಡ ವೈರವ, ಬುಡನ ತರುವೆ ದೂರ ತೀರನ, ಬುಡನ ತರುವೆ ದೂರ ತೀರನ, ಬುಡನಳು ಕಡುತ್ತರ ಬುಡ ವೈರವ, ಬುಡನಳು ಬಂಧಿಸಿ ಬುಧನಳು ರಂಜಿ ಅಥವಾ ಮರ್ಸಿ ಪೇಪರದಿಂದ ಹೃದಯ ಮುಳನಳು ಬಂಧಿಸಿ ಬುಧದಳು ರಂಜಿ ಪದವ ಮರ್ಸಿ ಪೇಪರದಿಂದ ಕೆಡವಿನ ಬುಡಾಳಿ ವೀರನ, ಕೆಡವಿನ ಬುಡಾಳಿ ವೀರ ಕಡಕಾಡಿಯಲ್ಲಿ ಜಯಿಸುವೆ ಸದಾವನಂ ವಿಧಾರಿಸೆ ಮದಾಂತನ ಹಿಡುವೆನು, ಸದಾವನಂ ವಿಧಾರಿಸೆ ಮದಾಂತನ ಬಿಡುವೆನು, ಸದಾವನಂ ವಿಧಾರಿಸೆ ಮದಾಂತನ ಬಿಡುವೆನು, ಸದಾವನಂ ವಿಧಾರಿಸೆ ಮದಾಂತನ ಬಿಡುವೆನು. ಉಳನಳು ಕಡುತ್ತರ ದೃಢ ವೈರವ, ಉಳನ ತರುವೆ ದುರಧೀರನ, ಉಳನಳು ಕಡುತ್ತರ ದೃಢ ವೈರವ, ದೃಢ ವೈರವ, ದೃಢ ವೈರವ. ದಕ್ಷ ಬ್ರಹ್ಮ, ನಾಗಭೂಷಣನಾದ ನಟರಾಜನಲ್ಲಿ ನಿನಗೆ ವೈರವೂ ಬೇಡ. ಜನಾರ್ದನ, ನಾಗಭೂಷಣ ನಟರಾಜನನ್ನು ಹೊಗಳುವ ನಾಟ್ಯ ರಾಣಿ ಇದಲ್ಲವ ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ? ಕೇಳಿದೆ ಆ ಭೃಗುದೇವ ಈ ಬಡ ದೇವತೆಗಳ ಮಾತನ್ನು? ದಕ್ಷ ಬ್ರಹ್ಮ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ಆ ನಾಗಾಭರಣ ಶೃಂಗಾರ ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಕೋಳೆಗೆ ಮಾಲೆಯನ್ನಾಗಿ ಕೊಟ್ಟಿಕೊಂಡು ಯಾವಾಗಲೂ ಸೊಗಡನ್ನು ಬೀರುವ ಒಂದು ಮುದಿ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಿಸವನು ನಿನಗೆ ಶೃಂಗಾರ ಭೂಷಿತನು? ದಕ್ಷ ಬ್ರಹ್ಮ, ದಕ್ಷ, ಭಸ್ಮಭೂಷಿತನಾದ ಪರಮೇಶ್ವರನಲ್ಲಿ ಋತ ಆಲಾಪನೆ ಮಾಡಬೇಡ. ನಿನ್ನ ಭಾವಬಂಧನದ ಪಾಸವನ್ನು ಬಿಡಿಸುವ ಆ ಪರಮೇಶ್ವರಲ್ಲಿ ಋತ ಆಲಾಪನೆ ಮಾಡಬೇಡ ದಕ್ಷ. ತದೇಚಿ ಸಂಬಳವಿಲ್ಲದೆ ಹೋಳುವಗಳ ಬೆಟ್ಟ ನೀನಾದೆ ಈ ಬಂಡ ಪರಿಶಿವನಿಗೆ. ಓಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ್ತ ಕಂಪೀನವನ್ನು ಸುತ್ತಿಕೊಂಡು ಶರೀರಕ್ಕೆ ಎಣದ ಬೂದಿಯನ್ನು ಬಳಿದುಕೊಂಡು ಬೀದಿ ಬೀದಿ ಅಲೆಯುವ ಭಿಕ್ಷುಕನು ನಿನಗೆ ಭಸ್ಮಭೂಷಿತನು? ದಕ್ಷ ಬ್ರಹ್ಮ, ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ನಿನ್ನ ಮಗಳಾದ ಸತಿಯನ್ನು ಅವನಿಗೆ ವಿವಾಹ ಮಾಡಿಕೊಟ್ಟ ವೈಭವದ ಮಾತನ್ನು ಮರೆದೆಯಾ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು ಗುರುದೇವ. ನಾ ಕೊಟ್ಟ ಮಗಳನ್ನು ಓರ ಸ್ಮಶಾನ ವಾಸಿಗೆ ಆ ಸುಬೆಯನ್ನು ಸಂತೆಗೆ ಒತ್ತು ಮಾರುವ ಒಂದು ಮುದಿ ಎತ್ತನ್ನು ವಾಹನವನ್ನು ಮಾಡಿಕೊಂಡಿರುವ ಈ ಬಂಡ ಪರಶಿವನಿಗೆ ಮರುಳಾಗಿ ಮಗಳನ್ನು ಕೊಟ್ಟೆ ಅನೇಕ ಪಿಶಾಚಿಗಳ ಒಡೆಯನಾದ ಈ ರುದ್ರನಿಗೆ. ದೇವ, ಮಗಳಾದ ಸತ್ಯನ ನೋಡಿ ಶಾಂತನಾಗು. ಸ್ತಬ್ಧನಾಗು ಕಲಬ್ರಹ್ಮ. ನೀನು ನಾನು ಸದಾ ಮಿತ್ರ ಎಂದು ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಜ್ಞವನ್ನು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಹೋಳೆಯನ್ನು ನಾಯಿ ಹುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೆರಿ, ನಮ್ಮ ಮುಂದಿನ ಕೋರದಲ್ಲಿ ವರ್ತಿಸೋಣ. ಜೈ ಸರ್ವೇಶ್ವರ, ಸದಾ ರಾಜಸನಾಗಿ ಮೆರೆಯುತ್ತಿರುವ ದಕ್ಷ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆನಂದಿಸು. ಮದಮುಖರ ಮಾತಿಗೆ ಮರುಗಲೇತಕೆ ಜನಾರ್ದನ. ಮದಮುಖರು ಮಹತ್ತರವಾದ ಕಷ್ಟಕ್ಕೆ ಈಡಾಗುವರು ಅವರ ಮುಂದಿನ ಕಾಲಗತಿಯಲ್ಲಿ. ದೇವತೆಗಳಾದ ನೀವು ಸುಖಿಗಳಾಗಿ ಬಾಳಿರೆಂದು ಅಭಯವನ್ನು ನೀಡುತ್ತಿರುವೆನು. ಶಿವೋಹಂ.
ದಕ್ಷ ರಾಜೇಂದ್ರ ವಿಜಯೀ ಭವ, ವಿಜಯೀ ಭವ, ದಿಗ್ವಿಜಯೀ ಭವ. ಸಾಧು ನವಶಕ್ತಿಗಳ ಬೃಲ್ಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ಧೀರನಿಗೆ ಸುರಸತ್ರದ ಪ್ರಪಂಚನ ಜಂಜಾ ವಾಚಕ್ಕೆ ಹಸುಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ವೃದ್ಧ ವಾಯಸ್ಸುಗಳಂತೆ ಹಾರಾಡುತ್ತಿರುವಾಗ ದುರ್ಧರ ವಿಜಯನಾದ ಧೀರನಿಗೆ ಸುರಸತ್ರದೊಳ್ ಪ್ರಪಂಚನ ಈ ಭಯಂಕರ ಕಾರ್ಮಿಗಳ ಮಧ್ಯದಲ್ಲಿ ಮೊರೆದೇಳುವ ಅಪ್ರತಿಮ ಪ್ರತಾಪ ಚಲದಂಕನಿಗೆ ಸುರಸತ್ರದೊಳ್ ಪ್ರಪಂಚನ ಈ ದಕ್ಷೇಂದ್ರ ಧರಿಸಿರ್ಪನಿಂಥರದೊಳ್ ಕೋಲ ಭೈರವೇ ಉರಿ ಜ್ವಾಲಯಂ ಬರ್ಬರ ದ್ವೀಪಗಳೇಳಂ ಸುತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯ ಲಕ್ಷ್ಮೀ ಪ್ರಜ್ವಲಿಸಿರ್ಪ ಧೀರನಿಗೆ ಸುರಸತ್ರದೊಳ್ ಪ್ರಪಂಚನ. ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರನ ನೆಗೆಯಿಡಲು ನೇನು ಸಾಯಿತು ಗುರುದೇವ. ಜಂಬುಕದ ಕೂಗು ಗಗನಕ್ಕೆ ಕೇಳಿಸುವುದೇ? ಅಂದ ಮೇಲೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಉಂಟು ಮಾಡಿದ ನೀ ಭೃಗುದೇವ. ಪ್ರತಿಯೊಂದು ಹೆಜ್ಜೆಗೂ ಅಪಮಾನ. ರಾಜೇಂದ್ರ, ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ತಗದಗಿಸುವ ದಾವಾಗ್ನಿಯನ್ನು ನಿಂದಿಸಲು ಸಾಧ್ಯವಿಲ್ಲ. ಈ ನನ್ನ ಜಠರಾಗ್ನಿಯಲ್ಲಿ ದಕ್ಷಿಣ ವೀರರಿಂದ ಕಳಕಳಿಸುತ್ತಿರುವ ಈ ಕರಕಟ್ಕವನ್ನು ಸಪ್ತಾಂಗದಲ್ಲಿ ಹಗ್ಗಲೇ ಇಲ್ಲ, ಜಲನಿಧಿಯು ಸೋಣಿತವಾಗಿ ಪರಿಣಿಸುವುದು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಸಮ್ಮೇಳನದಲ್ಲಿ ಚಕಿತನಾದ ನೀ ಭೃಗುದೇವ. ನಿಸ್ಸಾರವೇನು? ಬ್ರಹ್ಮಯಜ್ಞ ಬಂಧಿತನಾದ ಈ ಭೃಗುದೇವನು ಎಂದೆಂದಿಗೂ ಚಕಿತನಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಗುರುದೇವ? ಸಮ್ಮೇಳನವಲ್ಲ, ಶಿಲೆ ಮರೆಯಲ್ಲಿ ಅಡಗಿರುವ ಕೋಪಾಗ್ನಿಯು ಅಗ್ನಿ ಜ್ವಾಲೆಯಂತೆ ದಕ್ಷ ಯಜ್ಞದಲ್ಲಿ ಮಿಂಚಿನಂತೆ ಮಿನುಗುವುದು. ದಕ್ಷ ಯಜ್ಞ ಅದು ಸಾಧ್ಯವೇ? ಅದನ್ನು ಮಾಡುವರಾರು? ನಾನಿಲ್ ಭಯಂಕರನಾದ ಭೃಗು, ನಾನಿಲ್ಲವೇ ದಕ್ಷ ಬ್ರಹ್ಮ. ಸಿಡಿಲಿನ ಸರಣಿಯನ್ನು ಹೊಂದಿದ ವಿಭೂಧರನಂತೆ ವಿಭಾಗದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು. ಅದು ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ಎನಗೆ. ಒಂದೆರಡು ದಿವಸಗಳಲ್ಲಿ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಮ್ಮಿತ್ತುಗಳದಕ್ಕೆ ಆವಿರ್ಭಾಗ. ಸಭಂಗಳೆ ಭಯವನ್ನ ದಗದಗಿಸೆ, ಸಭಾ ಮುನಿ ಭಯ ದಗದಗಿಸೆ ಗುರುದೇವ. ಸಭಂಗಳೆ ಭಯವನ್ನ ದಗದಗಿಸೆ, ಸಭಾ ಮುನಿ ಭಯ ದಗದಗಿಸೆ. ದುಮ್ಮತಾಂತು ಭೂತ ದರೇಳು ಬರದೆ ಕಾಲಬ್ರಹ್ಮ ದುಮ್ಮತಾಂತು ಭೂತ ದರೇಳು ಬರದೆ ದುರದುರದಿಸಿರವರೆಗೂ ಮೆರೆಯುತ್ತಲೇ ಸಭಂಗಳೆ ಭಯವನ್ನ ದಗದಗಿಸೆ, ಸಭಾ ಮುನಿ ಭಯ ದಗದಗಿಸೆ. ಶಿವನನ್ನು ಬಂಧಿಸಿ ಮೆರವ ಗಂಗಾಧರದ ಹಿಡಿಯುತ್ತಲೇ ಗುರುದೇವ. ಶಿವನನ್ನು ಬಂಧಿಸಿ ಮೆರವ ಗಂಗಾಧರದ ಹಿಡಿಯುತ್ತಲೇ ಶೂಲಪಾಣಿಯ ರುಂಡವ ತರಿದು ತಡೆಯುತ್ತ ಮೆರವೆ ಸಭಾಂಗಣದಿ ಭಯವನಾಂತು ತಗದಗಿಸೆ. ಸಭಾ ಭೂಮಿ ಭಯ ತಗದಗಿಸೆ. ಕಾಳನ್ನು ಪಿಡಿಯೂತ ಚಂಡ ಪಂಡರಂ ಚರಾಚರ ಕಾಳನ್ನು ಪಿಡಿಯೂತ ಚಂಡ ಪಂಡರಂ ಚರಾಚರ ಬಡಿಯುತ್ತಲೇ ಮದಾಚಿರಂ ತಡೆಯುತ್ತ ಬಿಡಿದು ಇವಾಗಿಸಿ ಅರಿಸಿದ ಬಲ ಇದ್ದ ಸಭ ಗಡಗೆ ತೆಗೆದಿಸಿ ಸಭ ಭೂಮಿ ಭಯ ತಗದಗಿಸೆ. ಮನಸ್ಸಿನ ಪರಿಭವದಿಂದ ಭೂಯ ಧರಿಸಿ ಬರಲೇ ಗುರುದೇವ. ಮನಸ್ಸಿನ ವಿಕಸಿತ ಪರಿಭವದಿಂದ ಭೂಮಿಯ ಧರಿಸಿ ಬರಲೇ ದಾರ ದಿಬ್ಬ ಕಡುತ್ತದೆ ಹೃದಯ ನಮ್ಮದು
ವಿಜಯ ಘೋಷವನ್ನು ಮಾಡುತ್ತಾ ನಾರದರು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ನೀನೆ ನನ್ನ ಪ್ರಾಣ ರಮಣ, ನೀನೆ ನನ್ನ ಪ್ರಾಣ ರಮಣ, ದೇವ ನಿನ್ನ ಜ್ಞಾನ ದೇವಾಮೃತ ಪಾನ, ದೇವ ನಿನ್ನ ಜ್ಞಾನ ದೇವಾಮೃತ ಪಾನ, ನೀನೆ ನನ್ನ ಪ್ರಾಣ ರಮಣ. ಆಡುತ್ತ ಆಡುತ್ತ ಆಡುತ್ತಲಿರುವೆ, ಆಡುತ್ತ ಆಡುತ್ತ ಆಡುತ್ತಲಿರುವೆ, ಆಡುವ ಆಸೆ ನೀ ಕೊಡುತ್ತಲಿರುವೆ, ಆಡುವ ಆಸೆ ನೀ ಕೊಡುತ್ತಲಿರುವೆ, ಏನೇ ಬರಲಿ ನಿನ್ನಯ ಬಲವೇ ಮಹಾದೇವ, ಏನೇ ಬರಲಿ ನಿನ್ನಯ ಬಲವೇ, ನಿನ್ನಳು ಆನಂದ ನಾ ತುಂಬಿರುವೆ, ನನ್ನಳು ಆನಂದ ನೀ ತುಂಬಿರುವೆ, ನೀನೆ ನನ್ನ ಪ್ರಾಣ ಕುಮಾರವಣ, ದೇವನಿಂದ ಜ್ಞಾನ ದೇವಾಮೃತ ಪಾನ, ದೇವನಿಂದ ಜ್ಞಾನ ದೇವಾಮೃತ ಪಾನ, ನೀನೆ ನನ್ನ ಪ್ರಾಣ ರಮಣ, ರಮ ರಮಣ, ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವರು. ದಕ್ಷ ಪ್ರಭು ಜಾಲವರಿಗೆ ಮುಖವಾಗಲಿ. ಭೃಗು ಜಾಲಬ್ರಹ್ಮದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ ಬ್ರಹ್ಮಚಾರಿ, ನಾನೋರ್ವ ಹತಭಾಗ್ಯ. ಅದೇಕೆ? ಸತ್ರ ಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನಾಗಬೇಕು? ಮತ್ತೆ ಭೃಗುದೇವರಿರುವಲ್ಲಿ ನಿಮ್ಮ ಬಗ್ಗೆ ವೈಭವಕ್ಕೆ ದುರ್ಬೇದ. ನಾಳೆ ಬೈದಂಗಿನ ನೋಡುವೆನು ದಕ್ಷ ನಾರಾಯಣ ಮಹಾಯಜ್ಞವನ್ನು. ಅದು ಬಹಳ ಸಂತೋಷ. ಮೂಡುವವನು ನೀನಲ್ಲದೆ ಮತ್ತಾರು ಭೃಗುದೇವ? ಹೌದು ನಾರದ ಬ್ರಹ್ಮ, ನೀನೋರ್ವ ನವಬ್ರಹ್ಮರಲ್ಲಿ ಅಧಿನಾಯಕನು. ನಮಗಾದ ಅವಮಾನವು ನಿನಗೇಕಿಲ್ಲ. ಅದಕ್ಕಾಗಿ ಅಲ್ಲವೇ ನಾನು ಬಂದಿರುವುದು. ಯಜ್ಞಕ್ಕೆ ತರಲು ಪರಶಿವನ ನಾಶಕ್ಕೆ. ಸಂಚಾರಿ, ದಕ್ಷ ನಾರಾಯಣ ಮಹಾಯಜ್ಞವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮಾವಧಿಯನ್ನು ಕಂಡು ಸುರಗಂಧರ್ವರು ಸಂತೋಷ ಪಡಲಿ. ಏನು ಪರಶಿವನ ಪರಮಾವಧಿ? ಅದು ಸಾಧ್ಯವೇ? ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೇನು ಭಯವೇ? ಭಯವಲ್ಲದೆ ಮತ್ತೇನು? ಭಯ ಎಂಬ ಶಬ್ದವನ್ನು ಈ ದುರದೀನರ ಮುಂಗಡಲ್ಲಿ ಎತ್ತಬೇಡಿ. ಸ್ಥಿರನಾಗು ದಕ್ಷ. ಗೋಮೇಧಿಕ ಪುಷ್ಯ ರಾಗಗಳ ಸಾಲು ನೆಲಗಟ್ಟುಗಳಿಂದ ರಂಜಿಸಲಿ ಯಜ್ಞಶಾಲೆ. ಮುತ್ತು ವಜ್ರ ವೈಡೂರ್ಯಗಳ ಅಲಂಕರಿಸಿದ ಯೋಜನಾ ರಂಗವಲ್ಲಿಗಳಿಂದ ಅಲಂಕರಿಸಲ ಯಜ್ಞಶಾಲೆ. ಶೂಲಪಾಣಿಯ ರುಂಡವ ತರಿದು ತೋರುವೆನು ನಿನಗೆ ಯಾಗ ಮಂದಿರದಲ್ಲಿ. ಇದೆ ಈ ಭೃಗುದೇವನು ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನ ಅಭಯ. ಒಳ್ಳೆಯ ಅಭಯ ಪ್ರಧಾನ. ಭೃಗುದೇವರ ಅಂತಕ್ಕೆ ಒಳ್ಳೆಯ ಅಭಯ ಪ್ರಧಾನ. ಹೋಮಯವಿಂದು ಶಿವ ಸಮಾಧಿಯ ಮರಣ ಭೂಮಿ. ಆ ಮರಣ ಭೂಮಿಯಲ್ಲಿ ಧನ್ಯನಾದನಿ ದಕ್ಷ ಬ್ರಹ್ಮ. ಬ್ರಹ್ಮಚಾರ್ಯ ಆಶೀರ್ವಾದದಿಂದ ಸಂಧಿಸುವೆನು ದುರ್ಜಟಿನು. ಯಜ್ಞಶಾಲೆಯಲ್ಲಿ ಭೃಗುದೇವ ದೀಕ್ಷಾಬದ್ಧನಾದ ದಕ್ಷ ದೇವನಿಗೆ ಅಭಯವನ್ನು ನೀಡಿ ವಿಜಯೀ ಭವ. ಭೃಗುದೇವನ ಆಜ್ಞೆಯಂತೆ ನಾನೀಗಲೇ ಹೂಡುವೆನು ಮಹಾಯಜ್ಞವನ್ನು. ಜೈ ದಗದಗಿಸಿ ಮೆರವ ನೃತ್ಯವ. ಕೃತವ ನಾ ನಡೆಸಿ ನೋಡುವೆ ದರೆಯ. ದಗದಗಿ
ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ಅವನ ಅಣೆಗಣ್ಣನ್ನು ಉಳಿಸಿಕೊಂಡು ಮುಕುಂದನನ್ನು ಪ್ರೇರೇಪಿಸಿ ಅಂಗಾಲಿನ ನೇತ್ರವನ್ನು ಕೀಳಿಸಿದನು. ಅದಲ್ಲದೆ ಅಗ್ರ ಪೂಜೆಗೆ ಅಧಿಪತಿಯಾದನು. ನೆನ್ನೆಯ ಶ್ರವಣ ಶತ್ರಯಾಗದಲ್ಲಿ ದಕ್ಷನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಬಂದವು. ಯಾವುದಕ್ಕೂ ಪರಶಿವನು ಒಂದು ಮಾತನ್ನು ಆಡಲಿಲ್ಲ. ದಕ್ಷನಾದರೂ ಆ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ಹೊರಟಿರುವನು. ಅದು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜಾಲ ಬ್ರಹ್ಮನು ಇತ್ತಲೇ ಬರುತ್ತಿರುವನು. ಭೃಗುದೇವನಿಗೆ ನಮಸ್ಕರಿಸುವೆನು. ಬಾ ಜಾಲ ಬ್ರಹ್ಮ ಬಾ. ಸುಖಿಯಾಗಿರುವನು ದಕ್ಷ ಬ್ರಹ್ಮ. ಭೃಗುದೇವ ಸುಖಿಯಾಗಿರೋನು, ಆದರೆ ನಿಮ್ಮನ್ನು ಜಾಗ್ರತೆಯಾಗಿ ಕರೆದುಕೊಂಡು ತರಲು ನನ್ನನ್ನು ಕಳಿಸಿರುವೆನು. ಬಹಳ ಸಂತೋಷವಾಯಿತು. ಬಾಯಾರಿಕೆಯಿಂದ ಬಳಲುತ್ತಿದ್ದವನಿಗೆ ಮಂದಮಾರುತನಿಂದ ಕೂಡಿ ಪರಿಶೋಭಿಸುತ್ತಿರುವ ಪದ್ಮಾಕರನನ್ನು ಕಂಡಂತಾಯಿತು. ಅದಿರಲಿ, ದಕ್ಷ ಬ್ರಹ್ಮನು ಎಲ್ಲಿರುವನು? ದಕ್ಷ ಬ್ರಹ್ಮನು ಅವನು ಯಜ್ಞಶಾಲೆಗಾಗಿ ನಿಮ್ಮನ್ನು ಕರೆತರಲು ನನ್ನನ್ನು ಕಳಿಸಿ ಕಾರ್ಯಾರ್ಥವಾಗಿದೆ ಎಂದು ಹೇಳಿ ವೇದವತಿ ನೋಡಿಕೊಂಡು ಬರುವನೆಂದು ಹೋಗಿರುವೆನು. ದಕ್ಷ ಬ್ರಹ್ಮನ ಜಾಮಾತರು ಬಂದಿರುವರೆ. ಅವನ ಅನೇಕ ಸಹಸ್ರಾರು ಮಕ್ಕಳು ಯಜ್ಞಶಾಲೆಯಲ್ಲಿ ಪರಿಶೋಭಿಸುತ್ತಿರುವರೆ. ಅದರಲ್ಲಿಯೂ ಮುಖ್ಯವಾದ ಅಂಶವೆಂದರೆ ಆ ದದೀಚಿ ಮಹರ್ಷಿಯು ಬರಲೇಬೇಕು. ನೀನಿನ್ನು ಹೋಗಿ ಆ ದದೀಚಿಯನ್ನು ಕರೆದುಕೊಂಡು ಬಾ. ಭೃಗುದೇವ, ದಕ್ಷನು ಮಾಡುವ ಯಾಗಕ್ಕೆ ದದೀಚು ಬೇಕಾಗಿಲ್ಲ. ನೀನು ಅವನನ್ನು ಬಂದರೂ ಸರಿ ಬಾರದಿದ್ದರೂ ಸರಿ ಅವನನ್ನು ನೆಪ ಮಾತ್ರಕ್ಕೆ ಕರೆಯಲೇಬೇಕು. ಆಜ್ಞೆ. ಹೊರಡು. ಹರಿವಗೃತ ಗಣ ಗಣತ ಗಣತ ಗತಿ ಗಮನ ಗತಿಯ ಗುಣದ ಹರಿವಗೃತ ಗಣ ಗಣತ ಗಣತ ಗತಿ ಗಮನ ಗತಿಯ ಗುಣದ ಧರಣಿಯಾಗವಿದುದು ಹಂತ ವಿಹಿತ ಧರಣಿಯಾಗವಿದುದು ಹಂತ ವಿಹಿತ ವಿಜಯ ರಣಗದುವ ಧರಿಸಬೇಕು ಗದುವ ನಾ ನಡೆಸಿ ನೋಡುವೆ ಗೆಳೆಯ ದಗದಗಿಸಿ ಮೆರೆವ ಗದುವ ದಗದಗಿಸಿ ಮೆರೆವ ಗದುವ ದಗದಗಿಸಿ ಮೆರೆವ ಗದುವ. ಪರೇಶ, ದೇವತೆಗಳ ಸತ್ರ